ನಮಸ್ಕಾರ ಸ್ನೇಹಿತರೆ, ನಮ್ಮನೆ ಕಾಮಾಕ್ಷಿ ದೀಪ ಹುಣ್ಣಿಮೆ ಪೂಜೆ ಹೇಗೆ ಮಾಡೋದು ಅಂತ ನೋಡೋಣ. ಕಾಮಾಕ್ಷಿ ದೀಪದಿಂದ ತುಂಬಾ ಉಪಯೋಗ ಐತೆ. ಈ ರೀತಿ ಕಾಮಾಕ್ಷಿ ದೀಪ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಈ ಪ್ಲೇಟು ಕೂಡ ಒಂದು ಬೇಕಾಗುತ್ತೆ. ಕಾಮಾಕ್ಷಿ ದೀಪ ಅಂಟಿಸೋದಕ್ಕೆ ಪ್ಲೇಟು ಮತ್ತು ಕಾಮಾಕ್ಷಿ ದೀಪ ಎರಡು ಕ್ಲೀನಾಗಿ ತೊಳ್ಕೊಂಡು ಕ್ಲೀನಾಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ. ಕಾಮಾಕ್ಷಿ ದೀಪ ಅಂಟಿಸ್ಬೇಕಾದ್ರೆ ನಾವು ಪ್ಲೇಟ್ಗೆ ಒಂದು ಮಂಡಲ ಹಾಕಬೇಕು. ಆ ಮಂಡಲನ ನಾನು ಇಲ್ಲಿ ಹಾಕೊತಾ ಇದ್ದೀನಿ. ಈ ಪ್ಲೇಟಲ್ಲಿ ಗಂಧದಿಂದ ನಾನು ಹಾಕೊತಾ ಇದ್ದೀನಿ. ರಂಗೋಲಿಯಿಂದ ಇಲ್ಲಾಂದರೆ ಅರಿಶಿನ ಪೌಡ್ರಿಂದ ಕೂಡ ಹಾಕೋಬೋದು. ಮಂಡಲ ಎಲ್ಲ ಹಾಕಿದಾದ್ಮೇಲೆ ನಾನು ನಿಮಗೆ ರಂಗೋಲಿಯಲ್ಲಿ ತೋರಿಸ್ತೀನಿ ಯಾವ ರೀತಿ ಮಂಡಲ ಹಾಕೋದು ಅಂತ. ಗಂಧದಲ್ಲಿ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಒಣಗಬೇಕದು. ಇನ್ನು ಅದು ಕಾಣಿಸೋದಕ್ಕೆ ಕಾಮಾಕ್ಷಿ ದೀಪಕ್ಕೂ ಅಷ್ಟೇ ಕ್ಲೀನಾಗೆಲ್ಲ ಅರಿಶಿನ ಕುಂಕುಮ ಇಟ್ಕೋಬೇಕು. ಈ ರೀತಿ ಕಾಮಾಕ್ಷಿ ದೀಪಕ್ಕೆ ಕುಂಕುಮ ಎಲ್ಲ ಮತ್ತು ಗಂಧ, ನಾನು ಗಂಧ ಹಚ್ಚಿದಾದ್ಮೇಲೆ ಮತ್ತು ಅದ್ರ ಮೇಲೆ ಕುಂಕುಮ ಕೂಡ ಇಟ್ಕೊತಾ ಇದ್ದೀನಿ. ಸುತ್ತ ಕೆಳಗಡೆನೂ ಅಷ್ಟೇ ನಾವು ದೀಪ ಇಡಬೇಕಾದ್ರೆ ಕೆಳಗಡೆನೂ ಕುಂಕುಮ ಮತ್ತು ಗಂಧ ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಸೈಡಲ್ಲೂ ಅಷ್ಟೇ ಇಲ್ಲಿ 3 ಹತ್ರ ನಾನು ಗಂಧ ಮತ್ತು ಕುಂಕುಮ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಇಟ್ಕೊಂಡು ಕ್ಲೀನಾಗಿ ನಾವು ದೀಪನ ಅಲಂಕಾರ ಮಾಡ್ಕೋಬೇಕಾಗುತ್ತೆ. ನಾವು ಬ್ಯಾಕ್ ಸೈಡು ಅಷ್ಟೇ ನಾವು ದೇವರು ಇಲ್ಲಿ ಬ್ಯಾಕ್ ಸೈಡು ಇರುತ್ತಲ್ಲ, ಅಲ್ಲೂ ಕೂಡ ನಾವು ಕುಂಕುಮ ಮತ್ತು ಗಂಧನ ಇಟ್ಕೊತಾ ಇದ್ದೀನಿ. ಈ ರೀತಿ ಗಂಧ ಹಚ್ಚಿದಾದ್ಮೇಲೆ ಕುಂಕುಮ ಇಟ್ಕೊತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ಬೇಕಾದ್ರೆ ಇಟ್ಕೋಬೋದು. ಕೈ ಗಲೀಜಾಗುತ್ತೆ ಅಂತ ಅಂದರೆ ಈ ರೀತಿ ಬಡ್ಸಲ್ಲಿ ಕೂಡ ಇಟ್ಕೋಬೋದು. ಈ ರೀತಿ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಮತ್ತೆ ಫ್ರಂಟಿಗೆ ಬಂದರೆ ಫ್ರಂಟಲ್ಲೂ ಅಷ್ಟೇ ನಾವು ದೀಪ ಅಂಟಿಸೋ ಇದಿರುತ್ತಲ್ಲ, ಅಲ್ಲಿ ಕೂಡ ನಾನು ಇಟ್ಕೊತಾ ಇದ್ದೀನಿ ಗಂಧ ಮತ್ತು ಕುಂಕುಮನ. ಈ ರೀತಿ ನಾವು ಅಲಂಕಾರ ಮಾಡ್ಕೋಬೇಕಾಗುತ್ತೆ ಕ್ಲೀನಾಗಿ. ನಾವು ದೀಪಕ್ಕೆ ಎಷ್ಟು ಅಲಂಕಾರ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಅಲಂಕಾರ ಮಾಡ್ಕೊಳ್ಳಿ. ಮತ್ತು ದೇವಿ ಪಾದಕ್ಕೂ ಅಷ್ಟೇ ನಾನು ಕುಂಕುಮ ಇಟ್ಕೊಂಡು ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ನಾವು ಕಾಮಾಕ್ಷಿ ದೀಪಕ್ಕೆ ಈ ರೀತಿ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಎತ್ತಿ ಹಾಗೆ ಸೈಡ್ಗೆ ಇಟ್ಕೊತೀನಿ. ಈ ಪ್ಲೇಟ್ ನೋಡಿ ಈ ರೀತಿ ಕಾಣಿಸ್ತೈತೆ, ಗಂಧದಲ್ಲಿ ಬರ್ಕೊಂಡಿರೋದು ಮಂಡಲ ನೋಡಿ ರಂಗೋಲಿಯಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಒಂದು 2 ಗೆರೆ ಹಾಕಬೇಕಾಗುತ್ತೆ. ತುಂಬ ಸುಲಭವಾಗೈತೆ, ಕಷ್ಟ ಏನಲ್ಲ. ಚಿಕ್ಕ ಮಕ್ಕಳು ಕೂಡ ಹಾಕೋಬೋದು, ಅಷ್ಟು ಈಸಿಯಾಗೈತೆ. ಆ ಕಡೆ 2 ಅಡ್ಡಗೆರೆ, ಈ ಕಡೆ 2 ಅಡ್ಡಗೆರೆ ಮತ್ತು 2 ಉದ್ದಗೆರೆ ಹಾಕ್ಕೊಂಡು ಈ ರೀತಿ 2 ಕೂಡಿಸ್ಕೊಂಡು ಒಂದು 4 ಚುಕ್ಕೆ ಇಕ್ಕಬೇಕಾಗುತ್ತೆ. ಈ ಕಡೆ ಮತ್ತು ಆ ಕಡೆ ಒಂದು 4 ಚುಕ್ಕೆ ಇಟ್ಕೊಂಡು ಆ ಚುಕ್ಕೆಗೂ ಕೂಡ ನಾವು ಲೈನ್ ಹಾಕಬೇಕಾಗುತ್ತೆ. ಇನ್ನು ಈ ರೀತಿ ಒಂದು 2 ಲೈನ್ ಹಾಕ್ಕೊಂಡ್ರೆ ಈ ಕಡೆ ಒಂದು, ಆ ಕಡೆ 4 ಲೈನ್ ಹಾಕ್ಕೊಂಡ್ರೆ ಆಯಿತು. ತುಂಬಾ ಸುಲಭವಾಗೈತೆ. ಈ ಮಂಡಲಕ್ಕೆ ತುಂಬಾ ಶಕ್ತಿ ಇರೋದ್ರಿಂದ ಕಾಮಾಕ್ಷಿ ದೀಪಕ್ಕೆ ಈ ರೀತಿ ಮಂಡಲ ಹಾಕಿ ನಾವು ದೀಪ ಅಂಟಿಸ್ಬೇಕಾಗುತ್ತೆ. ಸೆಂಟ್ರಲ್ಲಿ ಶ್ರೀ ಅಂತ ನಾವು ಹಾಕಬೇಕಾಗುತ್ತೆ. ನೀವು ಕನ್ನಡದಲ್ಲಾರ ಬರ್ಕೋಬೋದು, ನಾನಿಲ್ಲಿ ಸಂಸ್ಕೃತದಲ್ಲಿ ಬರ್ಕೊಂಡಿದ್ದೀನಿ. 1-2 ಚುಕ್ಕೆ ಇಟ್ಟು ಸ್ವಲ್ಪ ಈ ರೀತಿ ಇಷ್ಟು ಹಾಕ್ಕೊಂಡ್ರೆ ಸಾಕು, ಮಂಡಲ ರೆಡಿ ಆಗುತ್ತೆ. ಇವು ನಾನು ತಟ್ಟೆಲಿ ಕೂಡ ಇದೇ ರೀತಿ ಹಾಕ್ಕೊಂಡಿರೋದು. ಈ ಪ್ಲೇಟಿಗೆ ಸ್ವಲ್ಪ ಅಕ್ಷತೆ, ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಾಕ್ಕೊಂಡು ನಾವು ದೀಪನ ಇಟ್ಕೋಬೇಕಾಗುತ್ತೆ. ನೋಡಿ ಅರಿಶಿನ ಕುಂಕುಮ ಹಾಕ್ಕೊಂಡು ನಾನು ದೀಪ ಕೂಡ ಇಟ್ಕೊಂಡು ಇದಕ್ಕೆ ಜೋಡು ಬತ್ತಿ ಹಾಕಬೇಕು. ಸಿಂಗಲ್ ಬತ್ತಿ ಹಾಕಬಾರ್ದು. ನಾವು ಯಾವುದೇ ದೀಪ ಅಂಟಿಸ್ಲಿ ಈ ಥರ ಜೋಡು ಬತ್ತಿ ಹಾಕ್ಕೊಂಡೆ ನಾವು ದೀಪ ಅಂಟಿಸ್ಕೋಬೇಕಾಗುತ್ತೆ. ಲಕ್ಷ್ಮೀನಾರಾಯಣ ಸ್ವರೂಪ ಮತ್ತು ಉಮಾಮಹೇಶ್ವರ ಸ್ವರೂಪ ಅಂತ ಹೇಳ್ತಾರೆ. ನಾನು ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ದೇವ್ರ ಮುಂದೆನೂ ಅಷ್ಟೇ, ಮನೆ ದೇವ್ರ ಕುಲದೇವ್ರ ಮುಂದೆನೂ ರಂಗೋಲಿ ಹಾಕ್ಕೊಂಡು ಮತ್ತು ಒಂದು ಪೀಠದ ಮೇಲೆ ರಂಗೋಲಿ ಹಾಕ್ಕೊಂಡು ಎಲ್ಲನೂ ಅಲಂಕಾರ ಮಾಡ್ಕೊಂಡಿದ್ದೀನಿ, ಹೂವೆಲ್ಲ ಇಟ್ಕೊಂಡು. ಇವಾಗ ಇದನ್ನು ಕಾಮಾಕ್ಷಿ ದೀಪ ಕೂಡ ಇಟ್ಕೊಂಡಿದ್ದೀನಿ ಆ ಮಣೆ ಮೇಲೇ. ಮಣೆ ಇಲ್ಲ ಅಂತಂದರೆ ನೀವು ಹಾಗೆ ತಟ್ಟೆ ಮೇಲೆ ಕೂಡ ಇಡ್ಬೋದು. ದೇವ್ರ ಮನೇಲಿ ನೆಲದ ಮೇಲೇ ಒಂದು ತಟ್ಟೆ ಬೇಕಾಗುತ್ತೆ ಅಷ್ಟೇ. ನನಗೆ ಮಣೆ ಇರೋದ್ರಿಂದ ಇಟ್ಕೊಂಡಿದ್ದೀನಿ ಮಣೆ ಮೇಲೇ. ಇವಾಗ ತುಳಸಿ ಪೂಜೆ ಮಾಡ್ಕೊತಾ ಇದ್ದೀನಿ. ನಾವು ಯಾವುದೇ ಪೂಜೆ ಮಾಡಲಿ ಫಸ್ಟು ತುಳಸಿ ಪೂಜೆ ಮಾಡಿಕೊಂಡೆ ಆಮೇಲೆ ಪೂಜೆ ಮಾಡ್ಕೋಬೇಕಾಗುತ್ತೆ. ತುಳಸಿಗೂ ಒಂದು ಚೊಂಬು ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ, ಒಂದು ಹೂವು, ದೀಪ ಎಲ್ಲ ಅಂಟಿಸ್ಬಿಟ್ಟು ಮತ್ತು ಗಂಧದ ಕಡೆಯಿಂದ ಪೂಜೆ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ರಂಗೋಲಿ ಹಾಕಿದ್ನಲ್ಲ, ಅದಕ್ಕೂ ಸ್ವಲ್ಪ ಹೂವು, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ಪೂಜೆ ಮಾಡಿಕೊಂಡು ಸೂರ್ಯಗೆ ನಮಸ್ಕಾರ ಮಾಡಿಕೊಂಡು ನಾನು ಮತ್ತೆ ಮನೆ ಬಂದರೆ ಹೊಸ್ಲ ಹತ್ರ ಪೂಜೆ ಮಾಡ್ಕೊತೀನಿ. ಅರಿಶಿನ ಕುಂಕುಮ ಎಲ್ಲ ಹಾಕಿ ಅಲ್ಲೂ ಸ್ವಲ್ಪ ರಂಗೋಲಿ ಹಾಕ್ಕೊಂಡು ಹೊಸ್ಲಿಗೆ ನಮಸ್ಕಾರ ಹಾಕ್ಕೊಂಡು ಒಳಗಡೆ ಬಂದು ನಾವು ಯಾವುದೇ ಪೂಜೆ ಮಾಡಲಿ ಮೊದಲಿಗೆ ತುಳಸಿ ಪೂಜೆ, ಹೊಸ್ಲು ಪೂಜೆ ಮಾಡೇ ಆಮೇಲೆ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ದೇವ್ರ ಮನೆಗೆ ಬಂದು ಕೂಡ ನಾನು ದೀಪ ಅಂಟಿಸ್ಕೊತಾ ಇದ್ದೀನಿ. ದೇವ್ರಿಗೆ ದೀಪ ಅಂಟಿಸ್ಬಿಟ್ಟು ಫಸ್ಟು ಕುಲದೇವ್ರ ಪೂಜೆ ಮಾಡಿಕೊಂಡು ಒಂದು ಶಿವಲಿಂಗ ಐತೆ ಅದಕ್ಕೆ ಅಭಿಷೇಕ ಮಾಡ್ಕೊತಾ ಇದ್ದೀನಿ ನೀರಿಂದ. ನಮ್ಮನೇಲಿ ಶಿವಲಿಂಗ ಇದ್ರಂತೂ ನಾವು ಡೈಲಿ ಅಭಿಷೇಕ ಮಾಡಬೇಕಾಗುತ್ತೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿಕೊಂಡು ಬಿಲ್ಪತ್ರೆ ಕೂಡ ಇತ್ತು,
ಬಿಲ್ಪತ್ರೆಯಿಂದ ಸ್ವಲ್ಪ ಅರ್ಚನೆ ಕೂಡ ಮಾಡ್ಕೊತಾ ಇದ್ದೀನಿ ಶಿವಲಿಂಗಕ್ಕೆ. ಅರ್ಚನೆ ಎಲ್ಲ ಆದಮೇಲೆ ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಇವಾಗ ಕಾಮಾಕ್ಷಿ ದೀಪಕ್ಕೆ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಕಾಮಾಕ್ಷಿ ದೀಪವನ್ನು ಕೂಡ ಅಂಟಿಸ್ಕೊತಾ ಇದ್ದೀನಿ. ಕಾಮಾಕ್ಷಿ ದೀಪ ಹಾಗೆ ಅಂಟಿಸ್ಕೋಬಾರ್ದು, ಒಂದು ಏಕಾರತಿ ಆಗಲಿ ಇಲ್ಲಾಂದರೆ ಗಂಧದ ಕಡ್ಡಿಯಿಂದ ಕೂಡ ಅಂಟಿಸ್ಕೋಬೇಕು. ಕಾಮಾಕ್ಷಿ ದೀಪಕ್ಕೆ ನಿಮ್ಮ ಕೈಲಿ ಯಾವ ರೀತಿ ಅಲಂಕಾರ ಬರುತ್ತೋ ಅಷ್ಟು ಕ್ಲೀನಾಗಿ ಅಲಂಕಾರ ಮಾಡ್ಕೊಳ್ಳಿ. ಕಾಮಾಕ್ಷಿ ದೀಪದಲ್ಲಿ ದೇವಿ ಸ್ವರೂಪ ಇರೋದ್ರಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಅಂತ ಹೇಳಿ ನಾವು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕಿ ಅದಕ್ಕೂ ಕೂಡ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ. ನಾವು ಈ ದೇವ್ರ ಫೋಟೋಗೆ, ದೇವ್ರ ವಿಗ್ರಹಕ್ಕೆ ಯಾವ ರೀತಿ ಪೂಜೆ ಮಾಡ್ತೀವೋ ಸೇಮ್ ಅದೇ ರೀತಿ ಕಾಮಾಕ್ಷಿ ದೀಪಕ್ಕೂ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ. ಇವಾಗ ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ಕೊತಾ ಇದ್ದೀನಿ ನಾನು. ಗಂಧದ ಕಡ್ಡಿ ಆದಮೇಲೆ ದೀಪನೂ ಕೂಡ ಧೂಪ ದೀಪ ಅಂತ ಹೇಳ್ತೀವಲ್ವ, ಆ ರೀತಿ ಧೂಪ ಆಗಿದ್ದ ಮೇಲೆ ಮತ್ತು ದೀಪದಲ್ಲೂ ನಾನು ಆರತಿ ಮಾಡ್ಕೊತಾ ಇದ್ದೀನಿ ಮತ್ತು ನೈವೇದ್ಯ ಮಾಡ್ಕೊತಾ ಇದ್ದೀನಿ. ಮನೆ ದೇವ್ರಿಗೆಲ್ಲ ಮಾಡಿದ್ದಾದಮೇಲೆ ನಾನು ಇದು ಪೂಜೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅಕ್ಷತೆ, ಹೂವು, ಸ್ವಲ್ಪ ನೀರು ಹಾಕಿ ನೈವೇದ್ಯ ಮಾಡಿಬಿಟ್ಟು ದೇವಿಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಅಂತ ಹೇಳಿ ನಾನು ನೈವೇದ್ಯ ಮಾಡಿಬಿಟ್ಟು ಆರತಿ ಕೂಡ ಮಾಡ್ಕೊತಾ ಇದ್ದೀನಿ. ಏಕಾರತಿ ಹಾಗೆ ಮಾಡಬಾರ್ದು. ನಿಮಗೆ ಯಾವ ಹಾಡು ಬರುತ್ತೋ ಆ ಹಾಡು ಹೇಳಿ ಆರತಿ ಮಾಡಿಬಿಟ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಬಿಟ್ಟು ಅಕ್ಷತೆ ಕೂಡ ಹಾಕಿದಾದಮೇಲೆ ಲಲಿತ ಸಹಸ್ರನಾಮ ನಾನು ಹೇಳ್ಕೊತೀನಿ. ಈ ಲಲಿತ ಸಹಸ್ರನಾಮ ಹೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗಂತೂ. ನಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಅದು ಈಡೇರುತ್ತೆ. ನಾನು ಅಷ್ಟೇ 1 ವರ್ಷ ಲಲಿತ ಸಹಸ್ರನಾಮ ಹೇಳಿದ್ದೀನಿ. ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಹೇಳಿದೆ. ನಾವು ಒಂದು ವಸ್ತು ಒಳಗಡೆ ಮನೆ ಕೂಡ ಕಟ್ಟಿದಾಯಿತು. ನಮಗೆ ತುಂಬಾ ಒಳ್ಳೆಯದಾಗೈತೆ. ನಿಮಗೂ ಏನಾರ ಮನಸ್ಸಲ್ಲಿದ್ದರೆ ಅಂದ್ಕೊಂಡು ಹೇಳಿ ಈ ರೀತಿ ಲಲಿತ ಸಹಸ್ರನಾಮ. ಮೊದಲಿಗೆ ದೇವಿನ ಆಹ್ವಾನ ಮಾಡೋ ಮಂತ್ರ ಇರುತ್ತೆ, ಆಮೇಲೆ ಧ್ಯಾನ ಮಾಡೋ ಮಂತ್ರ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಆಮೇಲೆ ಶ್ಲೋಕ ಕೂಡ ಇರುತ್ತೆ. ಇದು 182ನೇ ಏನು ಐತೆ ಲಲಿತ ಸಹಸ್ರನಾಮ. ಹೇಳೋದಕ್ಕೆ 1/2 hour ಆಗುತ್ತೆ, ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ನಾನು ಅಷ್ಟು ಹೇಳೋದಕ್ಕಾಗಿಲ್ಲ, ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇಲ್ಲ ಅಂದರೆ ಮೊಬೈಲಲ್ಲಾಗಲಿ ಇಲ್ಲ ಟಿ ವಿಲಿ ನೆಟ್ ಇದ್ದರೆ ಕೂಡ ಟಿ ವಿಲಿ ಕೂಡ ಹಾಕ್ಕೊಂಡು ಕೇಳ್ಬೋದು. ನಾನು ಮುಂಚೆ ನನಗೆ ಹೇಳೋದಕ್ಕೆ ಬರ್ತಾಯಿದ್ದಿಲ್ಲ, ನಾನು ಹಾಗೆ ಟಿ ವಿಲಿ ಹಾಕ್ಕೊಂಡು ಕೇಳ್ತಾ ಇದ್ದೆ. ಆಮೇಲೆ ಹಾಗೆ ನನಗೆ ಹೇಳೋದಕ್ಕೆ ಬಂತು. ಆಮೇಲೆ ಬುಕ್ಸ್ ತಗೊಬಂದು ನಾನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. 1 ವರ್ಷ ಆಗಿದ್ಮೇಲೆ ನಾನು ಇವಾಗ ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಹೇಳ್ಕೊತೀನಿ. 1 ವರ್ಷ ಕಂಟಿನ್ಯೂ ಹೇಳಿದ್ದೆ ನಾನು. ನೋಡಿ ಇಲ್ಲಿ ಆಯಿತು ನೋಡಿ. ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮನ್ ಸಿಂಹಾಸನೇಶ್ವರಿ ಜಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಭಾವು ಸಹಸ್ರಾಭು ಚತುರ್ಭಾವು ಸಮನ್ವಿತ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧ ಇಷ್ಟ ಐತೆ. ಇದು 182 ಏನೋ ಐತೆ. ಇದು ಅಷ್ಟಿರೋದ್ರಿಂದ ವಿಡಿಯೋ ಮಾಡಿ ಹಾಕೋದಕ್ಕಾಗಲ್ಲ, ತುಂಬೆಲ್ಲ ಆಗೋಗುತ್ತೆ. ಅರ್ಧ ಗಂಟೆ ನಮಗೆ ಬೇಕಾಗುತ್ತೆ. ನಮಗೆ ಇದು ಲಲಿತ ಸಹಸ್ರನಾಮ ಹೇಳೋಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ, ಇಲ್ಲಾಂದ್ರೆ ಒಂದು 20 ನಿಮಿಷ ಅಂತೂ ಬೇಕಾಗುತ್ತೆ. ಇಲ್ಲಿ ಆಯ್ತಾ ನೋಡಿ ಲಾಸ್ಟ್ ಏವಂ ಶ್ರೀ ಲಲಿತಾ ದೇವಂ ನಾಮಂ ಸಹಸ್ರಕಂ ಜಗಹು ಅಂತ 182 ಐತೆ. ಇಷ್ಟು ಇರುತ್ತೆ ಲಲಿತ ಸಹಸ್ರನಾಮ. ಹೇಳೋದಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.